ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ. ನಿಮಗೆ ಇನ್ನೇನು ಗೊತ್ತಲ್ವಾ ಗಣಪತಿ ಹಬ್ಬ ಅಂದರೆ ಯಾವ ಥರ ಫುಲ್ಲು ಸಂಭ್ರಮ ಇರುತ್ತೆ ಎಲ್ರಿಗೂ ಅಂತ ಹೇಳ್ಬಿಟ್ಟು. ಇದು ಎಕ್ಸ್ಪೆಷಲಿ ಹುಡುಗರಿಗಂತೂ ಒಳ್ಳೆಯ ಕ್ರೇಜ್ ಇರುತ್ತೆ. ಬನ್ನಿ ನಮ್ಮ ಏರಿಯಾದಲ್ಲಿ ಗಣಪತಿನ ಯಾವ ರೀತಿಯಾಗಿ ಪ್ರತಿಷ್ಠಾಪನೆ ಮಾಡಿದ್ವಿ ಮತ್ತು ಏನೆಲ್ಲ ಆಯಿತು ಅಂತ ನೋಡೋಣ. ಬಟ್ ಗಣಪತಿ ಇದು ಸ್ಪಾನ್ಸರ್ ಮಾಡಿರೋದು ನಮ್ಮ ಏರಿಯಾಗೆ. ಹೆವಿ ಅಂದರೆ ಹೆವಿ ವೆಯ್ಟ್ ಇದೆ, ಎತ್ತದಕ್ಕೊಂದು ದೇವ್ರಣೆ ಆಗಲ್ಲ. ಮಕ್ಕಳೆಲ್ಲ ಸೇರಿಬಿಟ್ಟು ಚಿಕ್ಕದು ಗಣಪತಿ ಕೂಡ ಒಂದು ತೊಗೊಂಡು ಬಂದಿದ್ರು. ಅದನ್ನ ಮಾತ್ರ ಕೆಳಗಡೆ ಇಟ್ಬಿಟ್ಟು ಇನ್ನು ಗಂಗೆ ಪೂಜೆ ಮಾಡಿಸ್ಬೇಕಲ್ಲ ಗಣಪತಿ ಪ್ರತಿಷ್ಠಾಪನೆ ಆಗೋಕ್ಕಿಂತ ಮುಂಚೆ. ಹಾಗಾಗಿ ಗಂಗೆ ಪೂಜೆ ಮಾಡಿಸೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಕೆಳಗಡೆ ಬೋರ್ವೆಲ್ ಹತ್ರ ಬಂದಿದ್ವಿ. ನೋಡ್ತಾ ಇದ್ರಲ್ಲ, ಹುಡುಗರು ಮಕ್ಕಳು ಎಲ್ಲರೂ ಸೇರ್ಕೊಂಡು ಗಣಪತಿ ಇಡೋದಕ್ಕೆ ರೆಡಿಯಾಗಿದ್ವಿ. ಇದು ತಪಾಸ್ ಮಾಡ್ತಾ ಇರುತ್ತೆ ಅಲ್ವಾ, ಗೊತ್ತಲ್ವಾ ನಿಮಗೆ ಗಣೇಶ, ಆ ರೀತಿಯಾಗಿ ಮಾಡಿರೋದು. ಅಲ್ಲಿಂದ ಡೈರೆಕ್ಟು ಗಾಡಿಯಲ್ಲೇ ಗಣಪತಿನ ಪೆಂಡಲ್ ಹತ್ರ ತೊಗೊಂಡು ಬಂದ್ವಿ. ಪೆಂಡಲ್ ಮಾತ್ರ ಹೊಡೆದಿರೋದಷ್ಟೇ, ಬಟ್ ಏನೂ ಡೆಕೋರೇಷನ್ ಮಾಡಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಗಣಪತಿ ಇಡಬೇಕಾದ್ರೆ ಹಿಂಸೆ ಆಗುತ್ತೆ ಅಂತ ಹೇಳ್ಬಿಟ್ಟು ಯಾವುದೇ ರೀತಿಯಾಗಿ ಡೆಕೋರೇಷನ್ ಕೂಡ ಏನೂ ಮಾಡಿಲ್ಲ. ಬರೀ ಜಸ್ಟ್ ಪೆಂಡಲ್ನ ಹೊಡೆದ್ಬಿಟ್ಟು ಫಸ್ಟು ಗಣಪತಿನ ಕೂರಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಗಣಪತಿನ ಪೆಂಡಲ್ ಹತ್ರ ತೊಗೊಂಡ್ಬಂದ್ವಿ. ನೋಡ್ತಾ ಇದ್ದೀರಲ್ಲ, ಡೈರೆಕ್ಟ್ ಗಾಡಿಯಲ್ಲೇ ಗಣಪತಿ ತೊಗೊಂಬಂದಿದ್ದು. ಪ್ಯೂರ್ ಮಣ್ಣಲ್ಲೇ ಮಾಡೋದು, ಯಾವುದೇ ರೀತಿ POP ಯಾವುದೂ ಕೂಡ ಯೂಸ್ ಮಾಡಿಲ್ಲ. ಪ್ಯೂರ್ ಮಣ್ಣಲ್ಲೇ ಮಾಡಿರೋದು. ನೋಡ್ತಿರಲ್ಲ, ಪೆಂಡಲ್ ಹತ್ರ ಗಾಡಿ ಬಂದಾಯಿತು. ಇವಾಗ ನೆಕ್ಸ್ಟು ಗಣಪತಿ ಇಳಿಸ್ಬೇಕಲ್ವ, ಇದು ತುಂಬ ಹರಸಾಹಸವಾದ ವಿಚಾರ. ಎಷ್ಟು ಜನ ಬೇಕು ಅಂದ್ರೂ ಗಣಪತಿನ ಕೆಳಗೆ ಇಳಿಸೋದಕ್ಕೆ ಸಖತ್ ಕಷ್ಟ ಆಗೋಯ್ತು. ನೋಡ್ತಾ ಇದ್ರಲ್ಲ, ಗಣಪತಿ ಇನ್ನೇನು ಪೆಂಡಲ್ ಹತ್ರ ಬಂತು. ಇನ್ನು ಆರತಿ ಮಾಡ್ಕೊಂಡ್ಬಿಟ್ಟಿನ ಗಣಪತಿ ಕೆಳಗಡೆ ಇಳಿಸ್ಬೇಕು. ಗಣಪತಿ ಕೆಳಗಡೆ ಇಳಿಸೋಕ್ಕಿಂತ ಮುಂಚೆ ಗಣಪತಿ ಕೂರಿಸೋದಕ್ಕೆ ಫುಲ್ ಸ್ಟೇಜ್ ಥರ ರೆಡಿ ಮಾಡ್ತಾಯಿದ್ವಿ. ಅದು ವೆಯ್ಟ್ ಎಲ್ಲ ತಡಿಬೇಕಲ್ವ, ಆ ರೀತಿಯಾಗಿ ನೋಡೋದಕ್ಕೆ ಈ ರೀತಿಯಾಗಿ ಕಾಣ್ತಿದೆ. ಬಟ್ ಸಖತ್ ಅಂದರೆ ಸಖತ್ ವೆಯ್ಟ್ ಐತೆ. ನೋಡ್ತಾ ಇದ್ರಲ್ಲ, ಸ್ವಲ್ಪ ಇವಾಗ ಕೆಳಗಡೆ ಇಳಿಸೋದಕ್ಕೆ ಜರುಗಿಸ್ಕೊಳ್ತಾ ಇದ್ದೀವಿ. ಎಲ್ಲ ಇವಾಗ ಗಣಪತಿ ಇಳಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸಖತ್ ಹೈಟು ಕೂಡ ಇದೆ, ವೆಯ್ಟ್ ಕೂಡ ಇದೆ. ನಾನು ಹೇಳಿದ್ನಲ್ವ, ಪೆಂಡಲ್ನ ಯಾವುದೇ ರೀತಿಯಾಗಿ ಡೆಕೋರೇಷನ್ ಮಾಡಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಗಣಪತಿ ಸಖತ್ ದೊಡ್ಡದು ಇದೆಯಲ್ವಾ, ಸೊ ಹಾಗಾಗಿ ಗಣಪತಿ ಕೂರಿಸಿದ್ಮೇಲೆ ಆಮೇಲೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಏನೂ ಮಾಡಿಲ್ಲ. ಬರೀ ಗಣಪತಿ ಮಾತ್ರ ತೊಗೊಂಡೋಗಿ ಪೆಂಡಲ್ ಒಳಗಡೆ ಕೂರಿಸ್ತಾ ಇದ್ದೀವಿ. ನೋಡ್ತಾ ಇದ್ದೀರಲ್ಲ, ಸಖತ್ ಅಂದರೆ ಸಖತ್ ವೆಯ್ಟ್ ಇದೆ. ಇವಾಗ ಗಣಪತಿ ಕೂರಿಸ್ಬಿಟ್ಟಾಯಿತು. ಕೂರಿಸ್ಬಿಟ್ಟು ಇವಾಗ ನೆಕ್ಸ್ಟ್ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ಬಟ್ ಆದರೂ ಚೆನ್ನಾಗಿತ್ತು ಒಂಥರ ಗಣಪತಿ ಕೂರಿಸೋ ಪ್ರೋಗ್ರಾಮು. ಎಲ್ಲರೂ ಇದ್ದರು, ಚೆನ್ನಾಗೂ ಕೂಡ ಅನ್ನಿಸ್ತು. ನೋಡ್ತಾ ಇದ್ರಲ್ಲ, ನಮ್ಮಿರೇ ಗಣಪತಿ ಯಾವ ರೀತಿಯಾಗಿದೆ ಅಂತ ಹೇಳ್ಬಿಟ್ಟು. ನಾವು ನಮ್ಮ ಏರಿಯಾದಲ್ಲಿ ಯಾವಾಗಲೂ ಇದೇ ರೀತಿಗೆ ಪೆಂಡಲ್ ಹೊಡೆದ್ಬಿಟ್ಟೇ ಗಣಪತಿನ ಕೂರಿಸೋದು. ಬೇರೆ ಕಡೆ ಎಲ್ಲ ಭವನಗಳು ಮತ್ತು ಟೆಂಪಲ್ಗಳಲ್ಲೆಲ್ಲ ಕೂರಿಸ್ಕೊಳ್ತಾರೆ. ಬಟ್ ನಾವು ನಮ್ಮ ಏರಿಯಾದ ಸೆಂಟ್ರಲ್ಲೇ ಈ ರೀತಿಯಾಗಿ ಕೂರಿಸ್ತೀವಿ. ಈ ಗಣಪತಿ ಕೂರಿಸ್ಬಿಟ್ಟು ಆದಮೇಲೆ ನೆಕ್ಸ್ಟು ಅದೇ ಹೇಳಿದ್ವಿ ಅಲ್ವಾ, ನಾವು ಪೆಂಡಲ್ನ ಡೆಕೋರೇಟ್ ಮಾಡಬೇಕು. ಹಾಗಾಗಿ ಅದು ಸೆಂಟ್ರಲ್ಲಿ ಇಲ್ಲ ಕ್ರಾಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇದನ್ನು ಸ್ವಲ್ಪನೇ ನೋಡ್ಬಿಟ್ಟು ಕರೆಕ್ಟಾಗಿ ಪೆಂಡಲ್ ಸೆಂಟ್ರಾಗಿ ಕೂರೋ ರೀತಿಯಾಗಿ ಗಣಪತಿನ ಕೂರಿಸ್ತಾ ಇರೋದು. ನೋಡಿದ್ರಿ ಅಲ್ವಾ, ಇವಾಗ ಆಲ್ಮೋಸ್ಟು ಎಲ್ಲ ಕೂರಿಸ್ಬಿಟ್ಟಾಯಿತು. ನೋಡಿದ್ರಲ್ಲ, ಕೂರಿಸ್ಬಿಟ್ಟು ಆದಮೇಲೆ ಈ ರೀತಿಯಾಗಿ ಔಟ್ಪುಟ್ ಬಂದಿದ್ದು ನಮ್ಮ ಪೆಂಡಲ್. ಓಕೆನಾ, ಗಣಪತಿ. ಏಕೆ ಅಂತ ಹೇಳಿದ್ರೆ ಫಸ್ಟ್ ಅದು ಮಾಡಿದ್ರೆ ಎಲ್ಲ ಹಾಳಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು
ಏನೂ ಮಾಡಿರಲಿಲ್ಲ. ಸೊ ಹಾಗಾಗಿ ಲಾಸ್ಟ್ಗೆ ಈ ರೀತಿಯಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ದು ನೋಡ್ತಾ ಇದ್ದೀರಲ್ಲ.